ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ 2024ನೇ ಇಸ್ವಿಯ ಇದು ಕೊನೆ ತಿಂಗಳು ನಡೀತಿದೆ. ಇನ್ನೇನು 16-17 ದಿನ ಮಾತ್ರ ಉಳಿದಿದೆ. ನೀವು ವಿಡಿಯೋ ನೋಡ್ತಿರುವಾಗ ದಿನ ಕಡಿಮೆ ಆಗಿರ್ಬೋದು ಸ್ನೇಹಿತರೆ. ಅಂಥದ್ರಲ್ಲಿ ಇನ್ನೂ ಸುಮಾರು ಜನರ ಚಾನಲ್ ಮೇಲೆ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ಕೆಲವೊಬ್ಬರು ಚಾನಲ್ ಮೇಲೆ 500, 1000, 2000, ಇನ್ನು ಕೆಲವರಿಗೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಲಿಕ್ಕೆ 100-200 ಮಾತ್ರ ವಾಚ್ ಅವರ್ ಬೇಕಾಗಿರ್ಬೋದು. ಆದರೆ ಟೈಮ್ ಮುಗೀತಾ ಬರ್ತಿದೆ, ಏನು ಮಾಡೋದು? ಬಹಳಷ್ಟು ಜನರಿಗೆ ಈ ಡೌಟ್ ಬರ್ತಿದೆ. ಅದೇನೆಂದರೆ, 1 ವರ್ಷದೊಳಗೆ ನಮ್ಮ ಚಾನಲ್ ಮೇಲೆ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ಗಂಟೆಯ ವಾಚ್ ಟೈಮ್ ಪೂರ್ಣಗೊಳ್ಳುತ್ತಿದ್ದರೆ ಮುಂದೆ ನಮ್ಮ ಚಾನಲ್ ಮಾನಿಟೈಸ್ ಆಗಲ್ವಾ ಹೇಗೆ? ಹಾಗೆ ಚಾನಲ್ ಮೇಲೆ ಆಗಿದ್ದ ವಾಚ್ ಟೈಮ್ ಕೂಡ ಕಡಿಮೆ ಆಗ್ತಿದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ. 365 ದಿನದ ಈ ಯೂಟ್ಯೂಬ್ ಕಂಡೀಷನ್, ಇದರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ. ನೀವು ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಜೊತೆಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಏಕೆಂದರೆ ಇಂಥವುದೇ ಯೂಸ್ಫುಲ್ ಕಂಟೆಂಟ್ ನಿಮಗೆ ನಮ್ಮ ಚಾನಲ್ ಮೇಲೆ ಮುಂದೆ ಸಿಗಲಿದೆ. ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. 365 ದಿನಗಳಲ್ಲಿ ಚಾನಲ್ ಮೇಲೆ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ಗಂಟೆಯ ವಾಚ್ ಟೈಮ್ ಪೂರ್ಣಗೊಳ್ಳುತ್ತಿದ್ದರೆ ಮುಂದೆ ನಮ್ಮ ಚಾನಲ್ ಮಾನಿಟೈಸ್ ಆಗಲ್ವಾ ಅನ್ನೋ ಈ ಮಾಹಿತಿನಿಂದ ತುಂಬ ಜನ ಚಿಂತೆ ಮಾಡ್ತಿರ್ತಾರೆ. ಭಾಳಷ್ಟು ಜನರಿಗೆ ಇದರ ಸರಿಯಾದ ಮಾಹಿತಿ ಇಲ್ಲ, ಹಾಗಾಗಿ ಈ ಯೋಚನೆ ಮಾಡ್ತಾರೆ. ಆದರೆ ಚಿಂತೆ ಬೇಡ ಸ್ನೇಹಿತರೆ, ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ. ನಿಮ್ಮ ಚಾನಲ್ ಮೇಲೆ 365 ದಿನಗಳಲ್ಲಿ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ಗಂಟೆಯ ವಾಚ್ ಟೈಮ್ ಪೂರ್ಣಗೊಳ್ಳದಿದ್ದರೆ ಚಾನಲ್ ಮಾನಿಟೈಸ್ ಆಗಲ್ವಾ ಹೇಗೆ? ಸ್ನೇಹಿತರೆ, ಮೊದಲು ನಾವು ಇದು ತಿಳಿದುಕೊಳ್ಳೋಣ. ಯೂಟ್ಯೂಬ್ ನಿಮಗೆ ಈ ಕ್ರೈಟೀರಿಯಾ ಬಗ್ಗೆ ಇಲ್ಲಿ ಹೇಳಿದ್ದೇನು. ಲಾಸ್ಟ್ 365 ದಿನಗಳಲ್ಲಿ ಈ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದೆ. 1 ವರ್ಷದೊಳಗೆ ಕಂಪ್ಲೀಟ್ ಆಗಬೇಕು ಅಂತ ಯೂಟ್ಯೂಬ್ ಎಲ್ಲಿಯೂ ಹೇಳಿಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಆದರೆ ಲಾಸ್ಟ್ 365 ದಿನ ಅಂತ ಹೇಳಿದೆ. ಸೊ ಹೇಗೆ ಇದ್ರ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಒಂದು ಕ್ಯಾಲೆಂಡರ್ ಇಯರ್ ಅಂದರೆ 365 ದಿನ ಆಗುತ್ತೆ, ಹೌದಾ? ಆದರೆ ಯೂಟ್ಯೂಬ್ ಏನು ಹೇಳಿದೆ? ಲಾಸ್ಟ್ 365 ದಿನ ಅಂತ ಹೇಳಿದೆ. ಸೊ ಅದರ ಪ್ರಕಾರ ಲಾಸ್ಟ್ ಅಂದರೆ ಇವತ್ತಿಂದ ಹಿಂದಿನ 365 ದಿನ. ಸೊ ಅದು ಹೇಗೆ ಕ್ಯಾಲ್ಕುಲೇಷನ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ನಾನು ಇಲ್ಲಿ ಒಂದು ಕ್ಯಾಲೆಂಡರ್ ಓಪನ್ ಮಾಡ್ಕೊಂಡಿದ್ದೀನಿ. ಕ್ಯಾಲೆಂಡರಲ್ಲಿ ಇಲ್ಲಿ ಡೇಟ್ ಕೂಡ ಹಾಕಿದ್ದೀನಿ. ಇವತ್ತು ನಾನು ಇಲ್ಲಿ ಡೇಟ್ ಹಾಕ್ತೀನಿ 14/12/2023 ಲಾಸ್ಟ್ ಡೇಟ್ ಹಾಕ್ತಿದ್ದೀನಿ. ಸೊ ಇವತ್ತಿನ ಡೇಟ್ 2023ನೇ ಡೇಟ್ 14ನೇ ಡೇಟ್ ಹಾಕಿದ್ದೀನಿ. ಇವತ್ತಿನ ಡೇಟೇ ಹಾಕಿದ್ದೀನಿ. ಇನ್ನು ಎಂಡ್ ಡೇಟ್ ಇವತ್ತಿಂದು 14ನೇ ತಾರೀಕು ಹಾಕ್ತೀನಿ. 14/12/2024 ಹಾಕ್ತೀನಿ. ಫಸ್ಟ್ ಹಾಕಿದ್ದೀನಿ ಸ್ಟಾರ್ಟ್ ಡೇಟ್. ಸ್ಟಾರ್ಟ್ ಅಂದರೆ ಕೊನೆ ವರ್ಷದ ಡೇಟ್ ನಾನಿಲ್ಲಿ ಹಾಕ್ತಿದ್ದೀನಿ. 14 ಹಾಕಿದ್ದೀನಿ ತಾರೀಕು, ಮಂತ್ 12ನೇ ಮಂತ್ ಹಾಕಿದ್ದೀನಿ. 2023ನೇ ಇಸ್ವಿ ನಾನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಎಂಡ್ ಡೇಟ್ ಅಂದರೆ ಇವತ್ತಿನ ಕೊನೆ ದಿನ. ನೀವು ಡೇಟ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಇವತ್ತಿನ ಡೇಟ್ ನಿಮ್ಮದೇನೋ ಅದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 14ನೇ ತಾರೀಕಿದೆ, 12ನೇ ಮಂತ್ ಇದೆ, ಡಿಸೆಂಬರು 2024 ಇವತ್ತಿನ ಕೊನೆ ಡೇಟ್, ಇವತ್ತಿನ ಡೇಟ್ ಇದೆ. ಸೊ ಇದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಹತ್ರ ರಿಸಲ್ಟ್ ಬರುತ್ತೆ. ಇಲ್ಲಿ ನೋಡಿ, 366 ದಿನ. ಓಕೆ. ಸೊ ಇವತ್ತು 14ನೇ ತಾರೀಕಿನಿಂದ ಬ್ಯಾಕ್ ನಾನು ಇಲ್ಲಿ 13 ಹಾಕಿದರೆ, ಇಲ್ಲಿ 15 ಹಾಕೋಣ, 15ನೇ ತಾರೀಕು ಹಾಕೋಣ. ಲಾಸ್ಟ್ 15, ಇವತ್ತಿದ್ದು 14. ಸೊ ಅದನ್ನು ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ನಿಮ್ಮ ಹತ್ರ ಬಂದಿದೆ 365 ರಿಸಲ್ಟ್. ಓಕೆ, 365 ದಿನ. ಓಕೆ, ಸೊ ಇದು 365 ದಿನ. ನಾವು ಡೇಟ್ ಕ್ಯಾಲ್ಕುಲೇಷನ್ ಮಾಡಿ ಇವತ್ತಿಂದ ಏನು ಡೇಟ್ ಇದೆ ಬ್ಯಾಕ್ 365 ದಿನ, ಈ ರೀತಿ ಕ್ಯಾಲ್ಕುಲೇಷನ್ ನಾವು ಮಾಡ್ಕೋಬೇಕು. ಸೊ ಇವತ್ತಿನ ಡೇಟ್ ಮುಗೀತು. ಎಷ್ಟು? 15 ಬಂತು. ನಾಳೆ 15 ತಾರೀಕು ಬಂತು ಅಂದರೆ ಆಮೇಲೆ ಹಿಂದಿನ ಒಂದು ದಿನ ಕಡಿಮೆ ಆಗುತ್ತೆ. ಇಲ್ಲಿ ಜಾಸ್ತಿ ಮಾಡ್ಕೊಳ್ಳೋಣ. 15 ಇತ್ತು, 16 ತಾರೀಕು ನಾನು ಇಲ್ಲಿ ಮಾಡ್ಕೊಳ್ತೀನಿ. 16 ಮಾಡಿ ಕ್ಯಾಲ್ಕುಲೇಷನ್ ಮಾಡಿದರೆ ನಿಮ್ಮ ಹತ್ರ ಬರೋದು ಮತ್ತೆ ರಿಸಲ್ಟ್ನಲ್ಲಿ 365 ದಿನವೇ ಬರುತ್ತೆ. ಸೊ ಮುಂದಿನ ದಿನ ಒಂದು ಆ್ಯಡ್ ಆಗುತ್ತೆ, ಹಿಂದಿನ ದಿನ ಒಂದು ಕಮ್ಮಿ ಆಗುತ್ತೆ.
ಸೊ ಯಾವಾಗಲೂ ನಿಮ್ಮ ಹತ್ರ 365 ದಿನ ಇದ್ದಿದ್ದೆ ಸ್ನೇಹಿತರೆ. ಇವತ್ತಿನ ತಾರೀಕು ಎಂಡ್ ಡೇಟ್ 16 ಬಂತು ಅಂದರೆ ಇಲ್ಲಿ 17 ಆಗುತ್ತೆ, ಇಲ್ಲಿ 16 ಬಂತು ಅಲ್ಲಿ 17 ಆಗುತ್ತೆ. ಸೊ ಇಲ್ಲಿ ನೋಡಿ, ನಾನು ಫಸ್ಟ್ ಹೇಳಿದ್ದೆ ಎಂಡ್ ಡೇಟ್. ಸೊ ಸೇಮ್ ಡೇಟ್ ನಾನು ಇಲ್ಲಿ 14 ಹಾಕ್ತೀನಿ, ಇವತ್ತಿನ ಡೇಟ್ ಕೊನೆ ಡೇಟ್. ಲಾಸ್ಟಿನ ತಾರೀಕು 15 ಹಾಕೋಣ. ಸೊ ಈ 15 ಮತ್ತು 14 ಡೇಟ್ ಇದೆ, 365 ದಿನ ನಿಮ್ಮ ಹತ್ರ ಇದೆ. ಇಲ್ಲಿ 15 ಬಂತು, ಎಂಡ್ ಡೇಟ್ 15 ಬಂತು ಅಂತ ಅಂದ್ಕೊಳ್ಳಿ. ಸೊ ಎಂಡ್ ಡೇಟ್ ಏನಾಗುತ್ತೆ, 16 ಆಗುತ್ತೆ, 16 ಆಯಿತು. ಆದರೆ 15ನೇ ತಾರೀಕಿಗೆ ನೀವೊಂದು ವಿಡಿಯೋ ಹಾಕಿದ್ದೀರಾ, ಡೇಟ್ ಚೇಂಜ್ ಆಯಿತು, 16 ಬಂತು. 15ನೇ ತಾರೀಕಿಗೆ ನೀವೊಂದು ವಿಡಿಯೋ ಹಾಕಿದ್ದೀರಾ, ಆ ವಿಡಿಯೋ ಮೇಲೆ ಒಳ್ಳೆ ವ್ಯೂಸ್ ಬಂತು, ವಾಚ್ ಟೈಮ್ ಬಂತು. ಅಲ್ಲಿ 1000 ವಾಚ್ ಟೈಮ್ ಬಂದಿತ್ತು ಅಂದರೂ ಕೂಡ ಈ 365 ದಿನಕ್ಕಿಂತ ಇದಕ್ಕೆ ಡೇಟ್ಗೆ ಜಾಸ್ತಿ ಆಗುತ್ತೆ, ಒಂದಿನ ಜಾಸ್ತಿ ಆಗೋದ್ರಿಂದ 365 ದಿನಕ್ಕಿಂತ ಹೊರಗಡೆ ಉಳಿಯೋದ್ರಿಂದ ಅದರ ಮೇಲೆ ಬಂದಿರೋ ವಾಚ್ ಟೈಮ್ ಲೆಸ್ ಆಗುತ್ತೆ. ಓಕೆ, ಇಲ್ಲಿ 15 ಇದೆ, ಸೇಮ್ ಡೇಟ್ ಇಲ್ಲಿ 15 ಹಾಕ್ತೀನಿ. ಸೊ ಇಲ್ಲಿ ಏನಾಗುತ್ತೆ, 366 ದಿನ ಆಗುತ್ತೆ. ಇಲ್ಲಿ ನೋಡಿ, 366 ದಿನ ಆಯಿತು. ಸೊ ಇಲ್ಲಿ ಹೇಳಿರೋದು ಯೂಟ್ಯೂಬ್ 365 ದಿನದಲ್ಲಿ ಈ 66ನೇ ದಿನ ಕೌಂಟಿಗೆ ಬರಲ್ಲ, 6ನೇ ದಿನ ಇಲ್ಲಿ ಕೌಂಟ್ ಆಗಲ್ಲ. ಅರ್ಥ ಆಯ್ತಾ? 365 ದಿನ ಮಾತ್ರನೇ ಇರುತ್ತೆ. ಸೊ ಒಂದಿನ ಮುಂದೆ ಹೋದಂಗೆ ಹಿಂದಿನ ಒಂದಿನ ಲೆಸ್ ಆಗುತ್ತೆ. ಇವತ್ತು 14 ಇದೆ, ನಾಳೆ 15 ಆಗುತ್ತೆ, 16 ಆಗುತ್ತೆ. ಸೊ ಆವಾಗ ಇಲ್ಲಿ ಹಿಂದಿನ ಒಂದಿನ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಮುಂದಿನ ಒಂದಿನ ಜಾಸ್ತಿ ಆಗುತ್ತೆ, ಹಿಂದಿನ ಒಂದಿನ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆದ ದಿನದಲ್ಲಿ ಏನಾದರೂ ವಾಚ್ ಅವರ್ ಬಂದಿತ್ತು ಅಂದರೆ ಅದು ಲೆಸ್ ಆಗುತ್ತೆ. ಸೊ ಈ ರೀತಿ 365 ದಿನ ನಿಮ್ಮ ಹತ್ರ ಯಾವಾಗಲೂ ಇರುತ್ತೆ. ಇವತ್ತು ಒಂದಿನ ಕಡಿಮೆ ಆಯಿತು ಅಂದರೆ ಇವತ್ತಿನ ಒಂದಿನ ಮುಂದೆ ಹೋಗುತ್ತೆ, ಹಿಂದಿನ ಒಂದಿನ ಕಮ್ಮಿ ಆಗುತ್ತೆ. ಸೊ ನಿಮ್ಮ ಚೌಕಾಕಾರ ಏನಿದೆ, ಏನು ನಡೀತಿದೆ ಅದೇ ಸೇಮ್ ನಡೀತಾನೆ ಇರುತ್ತೆ. ಸೊ ಯಾವ ರೀತಿ ಒಂದಿನ ಕಡಿಮೆ ಆಗುತ್ತೆ ಅಂದರೆ ಒಂದಿನ ಜಾಸ್ತಿ ಆಗುತ್ತೆ. 365 ದಿನ ನಿಮ್ಮ ಹತ್ರ ಯಾವತ್ತೂ ಇರುತ್ತೆ. ಸೊ ಈ 365 ದಿನದಲ್ಲಿ ನೀವು ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೇಕು, ವಾಚ್ ಅವರ್ ಮಾಡ್ಕೋಬೇಕು. ಸಬ್ಸ್ಕ್ರೈಬರ್ಸ್ ನೋಡಿ, ಅದಕ್ಕೆ ಯಾವುದೇ ಟೈಮ್ ಲಿಮಿಟ್ ಇಲ್ಲ. ಸೊ ನೀವು ಯಾವ ಬೇಕಾದಾಗ ಮಾಡ್ಕೋಬೋದು. ಸೊ 1000 ಸಬ್ಸ್ಕ್ರೈಬರ್ಸ್ ಆಗಿತ್ತು, ಅದು ಲೆಸ್ ಆಗಲ್ಲ, ಕಂಟಿನ್ಯೂ ಆಗಿ ಅದು 1000 ಸಬ್ಸ್ಕ್ರೈಬರ್ಸ್ ಜಾಸ್ತಿನೇ ಆಗುತ್ತೆ, ಕಮ್ಮಿ ಆಗಲ್ಲ. ಸೊ ಅದಕ್ಕೇನು ಇಶ್ಯೂ ಇರಲ್ಲ. ಬಟ್ ವಾಚ್ ಅವರ್ನಲ್ಲಿ ಒಂದು ಸ್ವಲ್ಪ 365 ದಿನದಲ್ಲೇ ನೀವು ಮಾಡಬೇಕು ಅಂತ ಇರುತ್ತೆ. ಸೊ ಈ ರೀತಿ ಕ್ಯಾಲ್ಕುಲೇಷನ್ ಇರುತ್ತೆ. ಇವತ್ತಿನ ಒಂದಿನ ಮುಂದೆ ಹೋಯಿತು ಅಂದರೆ ಹಿಂದಿನ ಒಂದಿನ ಕಮ್ಮಿ ಆಗುತ್ತೆ. ಕಮ್ಮಿ ಆದ ಸಂದರ್ಭದಲ್ಲಿ ವಿಡಿಯೋ ಇತ್ತು, ಅದರ ಮೇಲೆ ವಾಚ್ ಅವರ್ ಬಂದಿತ್ತು ಅಂದರೆ ಅದು ಲೆಸ್ ಆಗುತ್ತೆ. ಅದು 365 ದಿನಕ್ಕಿಂತ ಜಾಸ್ತಿ, 366 ಡೇ ಆದಾಗ 66ನೇ ದಿನದ ಒಳಗಡೆ ಏನು ಇದೆ, 366ನೇ ದಿನದ ಒಳಗಡೆ ಏನಾದರೂ ವಾಚ್ ಅವರ್ ಬಂದಿತ್ತು ಅಂದರೆ ಅದು ಲೆಸ್ ಆಗುತ್ತೆ, ಯಾಕಂದರೆ ಅದು ಕೌಂಟ್ ಆಗಲ್ಲ. ಸೊ ಮುಂದೆ ಹೋದಂಗೆ ಸೊ ಅದಕ್ಕೆ ನಾವು ಹೇಳೋದು, ಎಷ್ಟು ನೀವು ರೆಗ್ಯುಲರ್ ಆಗಿ ಕೆಲಸ ಮಾಡ್ತೀರಾ ವಾಚ್ ಅವರ್ ಲೆಸ್ ಆಗಲ್ಲ. 365 ದಿನಕ್ಕಿಂತ ಜಾಸ್ತಿ ಟೈಮ್ ಆಯಿತು ಅಂದರೆ ಅದು ಲೆಸ್ ಆಗುತ್ತೆ. ಸೊ ಹಾಗಾಗಿ ರೆಗ್ಯುಲರ್ ವಿಡಿಯೋ ಹಾಕ್ತಾ ಹೋಗಿ, ಡೇ ಬೈ ಡೇ ಎಷ್ಟು ನೀವು ವಿಡಿಯೋ ಹಾಕ್ತೀರಾ ಅದು ವಾಚ್ ಅವರ್ ಹಾಗೇ ಬರ್ತಾ ಇರುತ್ತೆ. ಇನ್ನೊಂದು, ನೀವು YT ಸ್ಟುಡಿಯೋ ಓಪನ್ ಮಾಡಿರ್ತೀರ. YT ಸ್ಟುಡಿಯೋದಲ್ಲಿ ನೋಡಿ ಸ್ನೇಹಿತರೆ, ಅಲ್ಲಿ ತೋರಿಸೋದು ಸೇಮ್ ಡೇಟ್ 28 ದಿನದ್ದು ಮಾತ್ರ ಡೇಟಾ ತೋರಿಸ್ತಾ ಇರುತ್ತೆ. ಸೊ ನೀವು YT ಸ್ಟುಡಿಯೋ ಓಪನ್ ಮಾಡ್ತೀರಾ, ಓಪನ್ ಮಾಡಿದ ತಕ್ಷಣ ಅಲ್ಲಿ ಸಬ್ಸ್ಕ್ರೈಬರ್ಸು, ವಾಚ್ ಅವರ್ಸು, ಇನ್ನು ಮಾನಿಟೈಸೇಷನ್ ಆಗಿತ್ತು ಅಂದರೆ ಡಾಲರ್ಸು ಅದೆಲ್ಲ ತೋರಿಸ್ತಾ ಇರುತ್ತೆ. ಸೊ ಅಲ್ಲಿ ನೀವು ನೋಡ್ತಿರ್ಬೋದು, ವಾಚ್ ಅವರ್ ತೋರಿಸ್ತಿರುವಾಗ ಅಲ್ಲಿ 28 ದಿನ ಅಂತ, ಲಾಸ್ಟ್ 28 ಡೇಸ್ ಅಂತ ಬರೆದಿರುತ್ತೆ, ಹೌದಾ? ಸೊ ಇವತ್ತಿಂದ ಲಾಸ್ಟ್ 28 ದಿನ, ಇವತ್ತು ಏನು ತಾರೀಕಿದೆ ಆ ತಾರೀಕಿಂದ 28 ದಿನದ್ದು ಮಾತ್ರ ಡೇಟಾ ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ಅಲ್ಲಿ ನೀವು 28 ದಿನದ್ದು ಮಾತ್ರ ಅಲ್ಲಿ ತೋರಿಸ್ತಿರುವಾಗ ಒಂದಿನ ಮುಂದೆ ಹೋಯಿತು ಅಂದರೆ ಹಿಂದಿನ ಒಂದಿನ ಕಮ್ಮಿ ಆಗುತ್ತೆ. ಅಲ್ಲಿ ಏನಾದರೂ ಜಾಸ್ತಿ ವಾಚ್ ಅವರ್ ಬಂದಿತ್ತು ಅಂದರೆ ಅದು ಲೆಸ್ ಆಗುತ್ತೆ, ಅಲ್ಲಿ ತೋರಿಸಲ್ಲ. ಸೊ ಅಲ್ಲಿ ವಾಚ್ ಅವರ್ ಹೆಚ್ಚು ಕಮ್ಮಿ ತೋರಿಸ್ತಾ ಇರುತ್ತೆ, ನೀವು ಅಲ್ಲಿ ನೋಡಬಾರ್ದು. ನೀವೇನು ಮಾಡಬೇಕು, ಅನಾಲಿಟಿಕ್ಸ್ ಅಂತ ಇರುತ್ತೆ ಕೆಳಗಡೆ ನೋಡಿ, ಅನಾಲಿಟಿಕ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅನಾಲಿಟಿಕ್ಸ್ನಲ್ಲಿ ನೀವು ವಾಚ್ ಅವರ್ ನೋಡ್ಬೋದು, ಸಬ್ಸ್ಕ್ರೈಬರ್ಸ್ ನೋಡ್ಬೋದು, ಆಮೇಲೆ ವ್ಯೂಸ್ ಎಷ್ಟು ಬಂತು ನೋಡ್ಬೋದು. ಸೊ ಇಲ್ಲಿ ನಿಮಗೆ ಮೇಲ್ಗಡೆ ನೋಡಿ 7 ಡೇ, 28 ಡೇ, 90 ಡೇ, 365 ಡೇಸ್, ಆಮೇಲೆ ಡಿಸೆಂಬರು, ನವಂಬರು, ಸೆಪ್ಟೆಂಬರು, ಆಮೇಲೆ ಅದಾದಮೇಲೆ 365 ಡೇಸು, ಆಮೇಲೆ ಲೈಫ್ ಟೈಮ್, ಈ ರೀತಿ ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ಅದರಲ್ಲಿ ನೀವು ನಿಮ್ಮ ಟೈಮ್ ಪ್ರಕಾರ 365 ಡೇಸನ್ನು ಸೆಲೆಕ್ಟ್ ಮಾಡಿ.
365 ಡೇಸ್ ಕ್ಲಿಕ್ ಮಾಡಿದರೆ ಇವತ್ತಿಂದ ಲಾಸ್ಟ್ 365 ದಿನದಲ್ಲಿ ನಿಮ್ಮ ಚಾನಲ್ ಮೇಲೆ ಎಷ್ಟು ವಾಚ್ ಅವರ್ ಬಂತು ಅಲ್ಲಿ ತೋರಿಸುತ್ತೆ. ಸೊ ಅದು ಕರೆಕ್ಟಾಗಿರುತ್ತೆ. ಇನ್ನೊಂದು ಇಲ್ಲಿ ಹೇಳ್ತೀನಿ ಕೇಳಿ, ವಾಚ್ ಅವರ್ ಕೌಂಟ್ ಆಗೋದು ಲಾಂಗ್ ವಿಡಿಯೋದಿಂದ ಮಾತ್ರ ಕೌಂಟ್ ಆಗುತ್ತೆ. ನೀವು ಶಾರ್ಟ್ಸ್ ವಿಡಿಯೋ ಮಾಡ್ತಿದ್ರೆ ವಾಚ್ ಅವರ್ ತೋರಿಸುತ್ತೆ, ಬಟ್ ಅದು ಕೌಂಟ್ ಆಗಲ್ಲ. ಇದು ನೆನಪಿರಲಿ. ನೀವು ಲಾಂಗ್ ವಿಡಿಯೋ ಮಾತ್ರ ಹಾಕ್ತಿದ್ರೆ ಅದರ ಮೇಲೆ ಬಂದಿರೋ ವಾಚ್ ಅವರ್ ಕೌಂಟ್ ಆಗುತ್ತೆ. ನೀವು ಶಾರ್ಟ್ಸು ಹಾಕ್ತಿದ್ದೀರಾ, ಲಾಂಗ್ ವಿಡಿಯೋ ಹಾಕ್ತಿದ್ದೀರಾ, ಜಾಸ್ತಿ ವ್ಯೂಸ್ ಬಂದಿರೋದು ಶಾರ್ಟ್ಸ್ ಮೇಲೆ ಬಂದಿದೆ ಅಂದರೆ ಅಲ್ಲಿ ವಾಚ್ ಅವರ್ ತೋರಿಸುತ್ತೆ, ಬಟ್ ಅದು ಇದಕ್ಕೆ ಕೌಂಟ್ ಆಗಲ್ಲ, ಮಾನಿಟೈಸೇಷನ್ಗೆ ಅದು ಕೌಂಟ್ ಆಗಲ್ಲ. ನೀವು ಅರ್ತ್ ಸೆಕ್ಷನ್ನಲ್ಲಿ ನೋಡಿದರೆ, ನೀವು IT ಸ್ಟುಡಿಯೋದಲ್ಲಿ ಮೇಲ್ ನೋಡಿದ್ರು 28 ದಿನದಲ್ಲಿ ತುಂಬ ವಾಚ್ ಅವರ್ ತೋರಿಸ್ತಾ ಇರುತ್ತೆ. ಆಮೇಲೆ 365 ಡೇಸ್ನಲ್ಲಿ ಅನಾಲಿಟಿಕ್ಸ್ನಲ್ಲಿ ಚೆಕ್ ಮಾಡಿದರೆ ಅಲ್ಲಿಯೂ ಜಾಸ್ತಿ ತೋರಿಸ್ತಾ ಇರುತ್ತೆ, ಬಟ್ ಅದು ಕೌಂಟ್ ಆಗಲ್ಲ. ನೀವು ಅರ್ತ್ ಸೆಕ್ಷನಲ್ಲಿ ನೋಡಿದಾಗ ಅಲ್ಲಿ ತೋರಿಸಲ್ಲ. ಯಾಕೆ ಅಂದರೆ ಅದು ಕೌಂಟ್ ಆಗಲ್ಲ. ಶಾರ್ಟ್ಸ್ ಮೇಲೆ ಬಂದಿರೋ ವಾಚ್ ಅವರ್ ಯಾವತ್ತೂ ಕೌಂಟ್ ಆಗಲ್ಲ. ಇದು ನೆನಪಿರಲಿ. ತುಂಬ ಜನ ಇದೇ ಕ್ವಶನ್ ಮಾಡ್ತಿರ್ತಾರೆ, ವಾಚ್ ಅವರ್ ಇಲ್ಲಿ ತೋರಿಸ್ತಾ ಇದೆ 4,000, 10,000, 20,000 ವಾಚ್ ಅವರ್ ಬಂದಿದೆ, ಬಟ್ ನಮ್ಮ ಅರ್ತ್ ಸೆಕ್ಷನ್ನಲ್ಲಿ ಅದು ತೋರಿಸ್ತಾ ಇಲ್ಲ, ವಾಚ್ ಅವರ್ ಆಗಿದ್ರು ಅಪ್ಲೈ ಅಂತ ಬರ್ತಾ ಇಲ್ಲ ಅಂತ ಕೇಳ್ತಿರ್ತಾರೆ. ಸೊ ಇದು ನೀವು ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಲಾಂಗ್ ವಿಡಿಯೋ ಮೇಲೆ ವಾಚ್ ಅವರ್ ಬಂದಿರೋದು ಮಾತ್ರ ಕೌಂಟ್ ಆಗುತ್ತೆ, ಶಾರ್ಟ್ ಮೇಲೆ ಬಂದಿರೋ ವಾಚ್ ಅವರ್ ಕೌಂಟ್ ಆಗಲ್ಲ. ಇದು ನೆನಪಿರಲಿ. ಸೊ ವಾಚ್ ಓವರ್ ಕೌಂಟ್ ಆಗಬೇಕು ಅಂದರೆ ಲಾಂಗ್ ವಿಡಿಯೋ ಹಾಕಬೇಕು. ಶಾರ್ಟ್ಸ್ ಮೇಲೆ ನಾನು ಕೆಲಸ ಮಾಡಿ ಮಾನಿಟೈಸ್ ಮಾಡ್ಕೊಳ್ತೀನಿ ಅಂದರೆ ಇಲ್ಲಿ ವ್ಯೂಸ್ ಕೌಂಟ್ ಆಗುತ್ತೆ, ವಾಚ್ ಓವರ್ ಕೌಂಟ್ ಆಗಲ್ಲ. ವ್ಯೂಸ್ 90 ದಿನದಲ್ಲಿ 90 ವ್ಯೂಸ್ ಬರಬೇಕು, 3 ಮಿಲಿಯನ್ ವ್ಯೂಸ್ ಬರಬೇಕು. 90 ದಿನ ಅಂದರೆ ಇವತ್ತು ಏನು ವಿಡಿಯೋ ಹಾಕಿದ್ದೀರಾ ಇವತ್ತಿಂದ 90 ದಿನ, ಲಾಸ್ಟ್ 90 ದಿನ. ಇದು ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಏನೇ ಕ್ಯಾಲ್ಕುಲೇಷನ್ ಮಾಡಿದ್ರು ಇವತ್ತಿಂದ 90 ದಿನ ಅಷ್ಟೇ. ಅದಕ್ಕಿಂತ ಜಾಸ್ತಿ ಟೈಮ್ ಆಗಿತ್ತು ಅಂದರೆ ಅದು ಕೌಂಟ್ ಆಗಲ್ಲ. ಇವತ್ತಿಂದ ಯಾವತ್ತೂ ಇದು ಕ್ಯಾಲ್ಕುಲೇಷನ್ ಇಲ್ಲಿ 365 ದಿನ ಬಂತು ಅಂದರೂ ಇವತ್ತಿಂದ, 90 ದಿನ ಬಂತು ಅಂದರೂ ಇವತ್ತಿಂದ. ಸೊ ಇವತ್ತಿಂದ ಲಾಸ್ಟ್ 90 ದಿನ, 91ನೇ ದಿನಕ್ಕೆ ಏನಾದರೂ ವಾಚ್ ಓವರ್ ಬಂದಿತ್ತು, ಏನಾದರೂ ವ್ಯೂಸ್ ಬಂದಿತ್ತು, ಅದ್ರ ಮೇಲೆ ಲಕ್ಷಗಟ್ಟಲೆ ವ್ಯೂಸ್ ಬಂದಿದ್ರು ಅದು ಲೆಸ್ ಆಗುತ್ತೆ. ಇವತ್ತಿಂದ 90 ಡೇಸ್ದು ಮಾತ್ರ ಕೌಂಟ್ ಆಗುತ್ತೆ. 91ನೇ ದಿನದ ಇತ್ತು ಅಂದರೆ ಅದು ಕೌಂಟ್ ಆಗಲ್ಲ. ಇದು ನೆನಪಿರಲಿ. ಸೊ ಇವತ್ತಿಂದ 90 ದಿನ, ಹಿಂದಿನ 90 ದಿನ, ನಾಳೆ ಒಂದು ದಿನ ಬಂತು ಆ್ಯಡ್ ಆಯಿತು ಅಂದರೆ ಹಿಂದಿನ ಒಂದಿನ ಕಮ್ಮಿ ಆಗುತ್ತೆ. ಮುಂದೆ ಒಂದಿನ ಹೋಯಿತು ಅಂದರೆ ಹಿಂದಿನ ಒಂದಿನ ಕಮ್ಮಿ ಆಗುತ್ತೆ. ಇದೇ ರೀತಿ 90 ಡೇಸ್ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಸೊ ಈ 90 ಡೇಸಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಈ ರೀತಿ ಕೆಲಸ ಮಾಡಬೇಕು. ಸೊ ಯಾವುದೇ ರೀತಿಯಿಂದ ಒಂದೇ ವರ್ಷ ಇದೇ ಡಿಸೆಂಬರಿಂದ ಡಿಸೆಂಬರು ಅಂತ ಯಾವುದೇ ರೀತಿಯಿಂದ ಇಲ್ಲಿ ಕ್ಯಾಲ್ಕುಲೇಷನ್ ಇಲ್ಲ. ಇವತ್ತಿಂದ 365 ದಿನ ಅದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಶಾರ್ಟ್ ಮಾಡ್ತಿದ್ರೆ ಇವತ್ತಿಂದ 90 ಡೇಸ್ ಅನ್ನೋದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಸೊ ಒಂದಿನ ಮುಂದೆ ಹೋಯ್ತು ಅಂದರೆ ಹಿಂದಿನ ಒಂದಿನ ಕಮ್ಮಿ ಆಗುತ್ತೆ ಯಾವತ್ತು. ಸೊ ಇದು ನೆನಪಿರಲಿ. ಅದರಲ್ಲಿ ಒಂದಿನ ಕಮ್ಮಿ ಆಗೋದರಲ್ಲಿ ಏನಾದರೂ ವಾಚ್ ಓವರ್ ಬಂದಿತ್ತು, ವ್ಯೂಸ್ ಬಂದಿತ್ತು ಅಂದರೆ ಅದು ಲೆಸ್ ಆಗುತ್ತೆ. ಸೊ ಅದಕ್ಕೆ ಎಷ್ಟು ನೀವು ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತಾ ಹೋಗ್ತೀರಾ ಅದರಿಂದ ನಿಮಗೆ ವಾಚ್ ಓವರ್ ಅದು ಎಲ್ಲ ಸಿಗುತ್ತೆ. ಸೊ ಈ ರೀತಿ ಕ್ಯಾಲ್ಕುಲೇಷನ್ ಇದೆ. ಸೊ ಡೋಂಟ್ ವರಿ, ಈ ವರ್ಷ ಮುಗೀತಿದೆ ಅಂದರೆ ಎಲ್ಲ ಮುಗಿದೋಯ್ತು ಅಂತ ಅಲ್ಲ. ಸೊ ಇವತ್ತಿಂದ ನಿಮ್ಮದು 365 ದಿನ ಅಂತಲೇ ಅಂದ್ಕೊಂಡು ಕೆಲಸ ಮಾಡಿ. ವಾಚ್ ಓವರ್ ಕಂಪ್ಲೀಟ್ ಆಯಿತು ಅಂದರೆ ನೀವು ಬೇಕಾದಾಗ ಅಪ್ಲೈ ಮಾಡ್ಬೋದು. ಸೊ 365 ದಿನದ ಹಿಂದೆ ಏನಾದರೂ ಬಂದಿತ್ತು ಅಂದರೆ ಲೆಸ್ ಆಗುತ್ತೆ. ಸೊ ನೀವು ಕಂಟಿನ್ಯೂ ವೀಡಿಯೋಸ್ ಹಾಕ್ತಾಯಿದ್ರೆ ಸೊ ಈ 1, 2, 3 ದಿನದಲ್ಲಿ ಬಂತು ಅಂದರೂ ಅದು ಕೂಡ ಮಾನಿಟೈಸೇಷನ್ಗೆ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಈ ರೀತಿ ನೀವು ನಿಮ್ಮ ಚಾನಲ್ ಮೇಲೆ ವಾಚ್ ಟೈಮ್ ನೋಡ್ಬೋದು ಸ್ನೇಹಿತರೆ. ಇನ್ನು ಕಮ್ಮಿ ಆಗ್ತಿರೋದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ನೀವು ಮೇನ್ ಪೇಜಲ್ಲಿ YT ಸ್ಟುಡಿಯೋ ಓಪನ್ ಮಾಡಿದಾಗ ಮೇನ್ ಪೇಜಲ್ಲಿ ಏನು ಬರುತ್ತೆ ಅದು 28 ದಿನದ ಮಾತ್ರ ಡೇಟಾ ಇರುತ್ತೆ. 28 ದಿನ ಅಂದರೆ ಇವತ್ತಿಂದ ಲಾಸ್ಟ್ 28 ದಿನ. ಇದು ನೆನಪಿಟ್ಕೊಳ್ಳಿ. ಸೊ ಒನ್ ಡೇ ಹೋಯಿತು ಅಂದರೆ ಹಿಂದಿನ ಒಂದಿನ ಕಮ್ಮಿ ಆಗುತ್ತೆ, ಮುಂದಿನ ಒಂದಿನ ಆ್ಯಡ್ ಆಗಿರುತ್ತೆ. ಸೊ ಅಲ್ಲಿ ಯಾವತ್ತು ನಿಮ್ಮ ಹತ್ರ 28 ದಿನದ ಡೇಟಾ ಮಾತ್ರ ತೋರಿಸ್ತಾ ಇರುತ್ತೆ. ಒಂದು ದಿನ ಕಮ್ಮಿ ಆಯಿತು, ಅದರಲ್ಲಿ ಏನಾದರೂ ವಾಚ್ ಓವರ್ ಬಂದಿತ್ತು ಅಂದರೆ ಇಲ್ಲಿ ಲೆಸ್ ತೋರಿಸುತ್ತೆ, ಹೌದಾ. ಸೊ ನಾಳೆ ಒಂದಿನ ಹೋಯಿತು, ಇವತ್ತು ಮತ್ತೆ ಜಾಸ್ತಿ ವ್ಯೂಸ್ ಬಂದು ವಾಚ್ ಓವರ್ ಜಾಸ್ತಿ ಆಯಿತು ಅಂದರೆ ಅಲ್ಲಿ ಜಾಸ್ತಿ ತೋರಿಸುತ್ತೆ. ಸೊ 28 ಡೇಸಲ್ಲಿ ಏನಾಗಿದೆ ಅಲ್ಲಿ ನಿಮ್ಮ ಕ್ಯಾಲ್ಕುಲೇಷನ್ ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇದು ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಮೇನ್ ಪೇಜಲ್ಲಿ ಬರೋದು ಲಾಸ್ಟ್ 28 ದಿನದ ಮಾತ್ರ ಡೇಟಾ, ಲಾಸ್ಟ್ ಇವತ್ತಿಂದ ಲಾಸ್ಟ್. ಸೊ ಇದು ನೆನಪಿಟ್ಕೊಳ್ಳಿ. ಸೊ ಈ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ವಿಡಿಯೋ ಅರ್ಥ ಆಗಿರ್ಬೋದು ಸ್ನೇಹಿತರೆ. ತುಂಬ ಡೀಟೇಲ್ ಆಗಿ ನಾನು ಹೇಳಲಿಕ್ಕೆ ಟ್ರೈ ಮಾಡಿದ್ದೀನಿ. ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ. ಆದರೂ ನಿಮ್ಮ ಪ್ರಕಾರ ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ನೋಡ್ಕೊಳ್ಳಿ. ಹಾಗೆ ಲಾಂಗ್ ವೀಡಿಯೋಸ್ ಮೇಲೆ ಕೆಲಸ ಮಾಡಿ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ.
ಏನು ಶಾರ್ಟ್ಸ್ ಮಾಡಿ ನೀವು ವ್ಯೂಸ್ ತಂದುಕೊಂಡು ಕೂಡ ಮಾನಿಟೈಸೇಷನ್ ಮಾಡ್ಕೋಬೋದು. ಸೊ ಇಲ್ಲಿ ಕ್ರೈಟೇರಿಯಾ ಅಂತೂ ನಿಮ್ಗೆ ಗೊತ್ತೇ ಇದೆ. ಸೊ ಈ ರೀತಿ ನೀವು ಮಾಡಿಕೊಂಡು ನಿಮ್ಮ ಕೆಲಸನ ಮುಂದುವರ್ಸ್ಕೋಬೋದು. ಸೊ ಆದಷ್ಟು ಈ ಇಯರ್ ಅನ್ನೋದನ್ನು ತೆಗೆದುಹಾಕಿಬಿಟ್ಟು ಕೆಲಸ ಮಾಡಿ, ಡೆಫಿನೆಟ್ಲಿ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ಸೊ ವೀಡಿಯೋಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅದಕ್ಕೆ ಹಾಕೋ ತಮ್ನೇಲು, ಟೈಟಲು, ಡಿಸ್ಕ್ರಿಪ್ಷನ್ ಇದ್ರ ಮೇಲೆ ಕೆಲಸ ಮಾಡಿ. ಆದಷ್ಟು ನೀವು ಹಾಕ್ತಿರೋ ಕಂಟೆಂಟ್ ಮೇಲೆ ಫೋಕಸ್ ಮಾಡಿಕೊಂಡು ಕೆಲಸ ಮಾಡಿ. ಈ ವಾಚ್ ಅವರ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ, ವ್ಯೂಸ್ ಬರ್ತಾ ಇಲ್ಲ ಅನ್ನೋದನ್ನು ತೆಗೆದುಹಾಕಿ ನಾವು ಮಾಡಬೇಕಾಗಿದೆ ಹೇಗೆ ಮಾಡಬೇಕು. ಸೊ ಒಂದು ಒಳ್ಳೆ ರೋಡ್ ಮಾಡಿಕೊಂಡು ಒಂದೊಳ್ಳೆ ಗಾಡಿನ ನಾವು ತೊಗೊಂಡು ಓಡಿಸೋದನ್ನು ನಾವು ಕಲಿಬೇಕು. ಸೊ ಅದು ಬಿಟ್ಟು ಎಲ್ಲ ರೆಡಿ ಇದೆ, ಒಂದು ಒಳ್ಳೆ ರೋಡ್ ಇದೆ, ಒಂದೊಳ್ಳೆ ಗಾಡಿ ಇದೆ, ಓಡಿಸೋಕ್ಕೆ ಬರ್ತಾ ಇಲ್ಲ ಅಂದರೆ ಸೊ ನೀವು ರೀಚ್ ಆಗಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ನಾವು ಮಾಡೋ ಕೆಲಸನ ನೀಟಾಗಿ ಯಾವ ರೀತಿ ಯೂಟ್ಯೂಬ್ ಮೇಲೆ ನಾವು ಕೆಲಸ ಮಾಡಬೇಕು ಅದನ್ನು ಸರ್ಚ್ ಮಾಡಿ, ಏನೇನು ಮಾಡಬೇಕಾಗಿದೆ, ಯಾವ ರೀತಿ ಮಾಡಬೇಕಾಗಿದೆ, ಏನು ಮಾಡಿದರೆ ಒಳ್ಳೆಯದು, ಏನು ಮಾಡಬಾರ್ದು ಅನ್ನೋದ್ರ ಮೇಲೆ ಗಮನ ಕೊಡಿ. ಬರೀ ಒಂದು ವಿಡಿಯೋ ಹಾಕಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ವಾಚ್ ಅವರ್ ಎಷ್ಟು ಬಂತು, ಸಬ್ಸ್ಕ್ರೈಬರ್ಸ್ ಎಷ್ಟು ಬಂತು ಅಂತ ನೋಡ್ತಾ ಕೂತ್ರೆ ಯಾವುದು ಕೂಡ ಆಗಲ್ಲ. ಸೊ ಇವತ್ತು ಹಾಕಿದ್ದೀರಾ ವಿಡಿಯೋದ ಮೇಲೆ ನೋಡಿ 24 ಗಂಟೆ ಒಳಗಡೆ ವ್ಯೂಸ್ ಬರಲಿಲ್ಲ ಅಂದರೆ ಅದ್ರ ತಮ್ಮನೇಲಿ ಚೇಂಜ್ ಮಾಡ್ಬೋದು. ನೀವು ಹಿಂದೆ ಹಾಕಿರೋ ವೀಡಿಯೋದ ಮೇಲೆ ತಮ್ಮನೇಲಿ ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡಿ, ಆದಷ್ಟು ಇಂಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡಿ. ಟೈಟಲ್ ಹಾಕಿದ್ದೀರಾ ಅದನ್ನು ಚೇಂಜ್ ಮಾಡಿ, ಡಿಸ್ಕ್ರಿಪ್ಷನ್ ಹಾಕಿದ್ದೀರಾ ಅದನ್ನು ಚೇಂಜ್ ಮಾಡಿ. ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸನ್ನು ನೀವು ಇವತ್ತು ಹಾಕಿದ ವೀಡಿಯೋದ ಮೇಲೆ ಹಾಕಿ ಮುಗೀತು ಅಂತ ಅಲ್ಲ, ನಾಳೆ ಚೇಂಜ್ ಮಾಡಿ ನೋಡಿ. ಚೇಂಜ್ ಮಾಡೋದ್ರಿಂದ ಡಿಫ್ರೆಂಟಾಗಿ ಮತ್ತೆ ಯೂಟ್ಯೂಬ್ ಅದನ್ನು ಸಜೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಬೇರೆ ಬೇರೆ ಟೈಟಲ್ಸು, ಬೇರೆ ಬೇರೆ ತಮ್ನೇಲ್ಸು, ಟ್ಯಾಗ್ಸು, ಹ್ಯಾಶ್ಟ್ಯಾಗ್ಸು ಇದೆಲ್ಲ ಹಾಕಲಿಕ್ಕೆ, ಡಿಸ್ಕ್ರಿಪ್ಷನ್ಸ್ ಹಾಕಲಿಕ್ಕೆ ಟ್ರೈ ಮಾಡ್ತಾಯಿರಿ. ಬೇರೆ ಬೇರೆ ವೀಡಿಯೋಸ್ ಮೇಲೆ, ಟಾಪಿಕ್ ಮೇಲೆ, ಸ್ವಲ್ಪ ಟ್ರೆಂಡಿಂಗ್ ಟಾಪಿಕ್ ಮೇಲೆ. ಇನ್ನು ಟೈಟಲಲ್ಲಿ ಬರೆಯುವಾಗ, ತಮ್ನೇಲ್ನಲ್ಲಿ ಬರೆಯುವಾಗ ಅದು ಮೇನ್ ಇರುತ್ತೆ. ಸೊ ಪಾರ್ಟ್ ಬರೆಯುವಾಗ ಒಂದು ಸ್ವಲ್ಪ ನೋಡಿಕೊಂಡು ಅಟ್ರಾಕ್ಟಿವ್ ಆಗಿ ಕ್ಲಿಕ್ಕೇಬಲ್ ಇರೋ ರೀತಿ ನೀವು ಬರೀಬೇಕು. ಸೊ ಬರೆದರೆ ನೀವು ನೋಡಿ ಎಷ್ಟೋ ಒಳ್ಳೆ ವಿಡಿಯೋ ಹಾಕಿದ್ರು ವಿಡಿಯೋದಲ್ಲಿ ಏನಿದೆ ಅಂತ ನೋಡಬೇಕಾದ್ರೆ ಮೊದಲು ಕ್ಲಿಕ್ ಮಾಡಬೇಕು, ಅದಾದಮೇಲೆ ವಿಡಿಯೋದಲ್ಲಿ ಏನಿದೆ ನೋಡ್ತಾನೆ. ನೀವು ಎಷ್ಟೇ ಒಳ್ಳೆಯ ವಿಡಿಯೋ ಮಾಡಿದರೂ ಅದು ಗೊತ್ತಾಗಲ್ಲ, ಇಲ್ಲಿವರೆಗೂ ನೋಡಲ್ಲ, ಅಲ್ಲಿವರೆಗೆ ಗೊತ್ತಾಗಲ್ಲ. ಸೊ ನೋಡಬೇಕು ಅಂದರೆ ಮೇನ್ ಇರೋದೇ ತಮ್ನೇಲ್. ನಿಮ್ಮ ಚಾನಲ್ ಮೇಲೆ ಹಾಕಿರೋ ವಿಡಿಯೋ ಎಷ್ಟು ಚೆನ್ನಾಗಿದೆ ಅಂತ ನೋಡಬೇಕು ಅಂದರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಹಾಕ್ತಿರೋ ತಮ್ನೇಲ್ ಇಂಪಾರ್ಟೆಂಟ್ ನೋಡಿ. ಸೊ ಅದರ ಮೇಲೆ ನೀವು ಕೆಲಸ ಮಾಡಿ, ಗಮನ ಕೊಡಿ. ನಾನು ತುಂಬ ಸರಿಯಾಗಿ ಇದೇ ಮಾತು ಹೇಳ್ತಾ ಇರ್ತೀನಿ, ನೀವು ತಮ್ನೇಲ್ ಮೇಲೆ ಕೆಲಸ ಮಾಡಲ್ಲ ಸರಿಯಾಗಿ. ಅಟ್ರಾಕ್ಟಿವ್ ತಮ್ನೇಲ್ ಮಾಡಲಿಕ್ಕೆ ಟ್ರೈ ಮಾಡಿ. ಎಷ್ಟು ನೀವು ತಮ್ನೇಲ್ ಮೇಲೆ ಕೆಲಸ ಮಾಡ್ತೀರಾ ಅಷ್ಟು ಚಾನಲ್ ಬೇಗ ಗ್ರೋ ಆಗುತ್ತೆ. ಸೊ ಇಷ್ಟು ಮಾಹಿತಿ ಇತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ಅದರ ಬಗ್ಗೆ ಆದಷ್ಟು ವಿಡಿಯೋ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.